ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ ವಿತ್ ನೇತ್ರ. ಬನ್ನಿ ನಮ್ಮ ನೋಡಿದವರು ಏನಂತಾರೆ ಸಿನಿಮಾ ಬಗ್ಗೆ ಮಾತಾಡೋಣ. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಆ ಥರ ನೋಡಿದ್ರೆ ಈ ಸಿನಿಮಾದಲ್ಲಿ ಪ್ರತಿ ಸಿನಿಮಾದಲ್ಲಿ ಏನಾದರೂ ಹೊಸದಾಗಿ ನಿಮ್ಮ ಲುಕ್ಕಲ್ಲಿ ಇರಬಹುದು, ನಿಮ್ಮ ಏನೋ ಭಾಷೆಯಲ್ಲಿರಬಹುದು, ಎಲ್ಲ ಏನಾದರೂ ಒಂದು ನುವಾನ್ಸಸ್ ಟ್ರೈ ಮಾಡ್ತೀರಾ. ನಿಮ್ಮ ಪ್ರತಿ ಸಿನಿಮಾದಲ್ಲೂ ಅದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಮ ಆ್ಯಕ್ಚುಲ್ ಆಗಿ ತುಂಬ ಎದ್ದು ಕಾಣೋದು ನಿಮ್ಮ ವೆಯ್ಟ್ ಲಾಸ್ ಜರ್ನಿ. ಅದರಲ್ಲಿ ಅಫ್ಕೋರ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಇಸ್ ಆನ್ ಪಾಯಿಂಟ್, ಅದಕ್ಕೆಲ್ಲ ಯುನೋ ಅದನ್ನ ಖಂಡಿತ ಮಾತಾಡೋಣ. ಬಟ್ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದ್ದು, ಗಾಬರಿ ಆಗಿದ್ದು, ಈಗ ತುಂಬಾ ದಪ್ಪ ಇದ್ದಾಗ ಇಳಿಸೋದಕ್ಕೆ ಏನೋ ಒಂದು ಮಾಸ್ ಇರುತ್ತೆ, ಸರಿನಾ? ಬಾಡಿಯಲ್ಲಿ ಅರ್ಧ ಮಸಲ್ ಮಾಸೆ ಇರುತ್ತೆ. ಫ್ಯಾಟ್, ವೇರ್ ಇಸ್ ದ ಫ್ಯಾಟ್? ಅದರಲ್ಲಿ ಎಷ್ಟು ಇಳಿಸಿದ್ರಿ ನೀವು ಟೋಟಲ್ ಲೆಕ್ಕ? ಸಿನಿಮಾ ಸ್ಟಾರ್ಟ್ ಮಾಡಿದಾಗ 64-65 ಹಂಗಿದ್ದೆ. ಶೂಟ್ ಮಾಡ್ತಾ ಒಂದು 3 kg 4 kg ಹಂಗೆ ಕಮ್ಮಿ ಆಗಿದ್ದೆ. ಆ ಪರ್ಟಿಕ್ಯುಲರ್ ಪೋರ್ಷನ್ನ ನಾವು ಲಾಸ್ಟ್ನಾಗ ಇಟ್ಕೊಂಡಿದ್ವಿ, ಮುಂಬೈ ಪೋರ್ಷನ್ ಅಂತ, ವೆಸ್ಟರ್ನ್ ಘಾಟ್ಸ್ ಟು ಮುಂಬೈ ಪೋರ್ಷನ್ ಅಂತ ಅಂದ್ಕೊಂಡು ಅದೊಂದು ಎಪಿಸೋಡ್ ಬರ್ತೈತೆ. ಆ ಎಪಿಸೋಡ್ಗೆ ಒಂದು ಬ್ರೇಕ್ ತೊಗೊಂಡು ಆಲ್ಮೋಸ್ಟ್ ಒಂದು 48 days ಬ್ರೇಕು, ಆಮೇಲೆ ಹಂಗಾಗಿ ಎಕ್ಸ್ಟೆಂಡ್ ಆಯಿತು. ಸೊ ಅಲ್ಲಿ 12 kg 11 to 12 kg ಇಳಿಸಿದೆ ನಾನು. 50 kg ಆಗಿದೆ ನಾನು ಅವಾಗ, 50 kg ಆಗಿದ್ದೆ ಅವಾಗ. ಏನು ಮಾಡಿದ್ರಿ ಅದಕ್ಕೆ? ಏನು ಹಿಂಗೆ ಡಯಟ್, ಆಮೇಲೆ ಕಾರ್ಬ್ಸ್ನ ಭಾಳ ಕಂಪ್ಲೀಟ್ ಝೀರೋ ಥರ ಆಯಿತು. ಝೀರೋ ಕಾರ್ಬ್ಸು ಚಾನ್ಸ್ ಇಲ್ಲ, ಅಂದರೆ ಚಿಕ್ಕದಾಗೂ ಕಾರ್ಬ್ಸು ಇಂಟೆಕ್ ಹೋಗ್ತಿರ್ತೈತೆ ನಮಗೆ. ಬಟ್ ಸಾಧ್ಯ ಆದಷ್ಟು ನಿಯರ್ಲಿ ಝೀರೋ ಅನ್ನೋಷ್ಟರ ಮಟ್ಟಿಗೆ ಕಾರ್ಬ್ಸ್ನ ಕಮ್ಮಿ ಮಾಡ್ಕೋತಾ ಬಂದು, ಕ್ಯಾಲರೀಸ್ ಇಂಟೆಕ್ ಎಷ್ಟಿರ್ತೈತಿ ಮತ್ತು ನಮಗೆ, ಆಮೇಲೆ ಯು ಶುಡ್ ಹ್ಯಾವ್ ದ ಬೆಸ್ಟೆಸ್ಟ್ ಡೈಜೆಸ್ಟಿವ್ ಪ್ರಾಸೆಸ್. ಅದು ಭಾಳ ಚೆನ್ನಾಗಿ ಪ್ರಾಸೆಸ್ ಆಗಬೇಕು. ಆಮೇಲೆ ಎಷ್ಟು ಒಳಗೆ ತಗೋತೀವಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕು, ಎನರ್ಜಿ ಆಗಲಿ, ಕ್ಯಾಲರೀಸ್ ಇಂಟೆಕ್. ಹಾಂ, ವರ್ಕೌಟ್ ಅಂದರೆ ಕಾರ್ಡಿಯೋ ಅಷ್ಟೇ. ಆ್ಯಂಡ್ ಮಸಲ್ಗೆ ಪ್ರೋಟೀನ್ ಬೇಕಲ್ಲ, ಆ್ಯಕ್ಚುಲಿ ಪ್ರೋಟೀನ್ ಇಂಟೆಕ್ನು ಕಮ್ಮಿ ಇರೋದು. ಸೊ ಹೀಗಾಗಿ ತಿಂದಿದ್ದಷ್ಟು ಖರ್ಚು ಮಾಡಿದಾಗ ಮಸಲ್ ಲಾಸ್ ಆಗ್ತಾ ಹೋಗ್ತೈತೆ. ಆಮೇಲೆ ಹೆಚ್ಚು ಕಾರ್ಡಿಯೋ ಮಾಡಿದಾಗ ನಿಮಗೆ ತುಂಬಾ ವಿಚಾರಗಳು ಕೇರ್ ತಗೋಬೇಕು ಆಕ್ಚುಲಿ ಇದರಲ್ಲಿ. ಹೌದು ಅಲ್ವಾ? ಹೆಲ್ದಿಯಾಗಿ ಕಳಿಬೇಕದನ್ನ. ಹೌದು, ಅದು ಬೇರೆ ರೆಪಕರ್ಷನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮಗೆ. ಪೇಷನ್ಸ್ ಕಮ್ಮಿ ಆಕೈತಿ, ಸ್ವಲ್ಪದಕ್ಕೆ ಸಿಟ್ಟು ಬರ್ತಿರ್ತೈತಿ, ಆಮೇಲೆ ಸುಸ್ತಾಗತ್ತೆ ಜಲ್ದಿನೇ. ಯಾಕಂದರೆ ಕಾರ್ಬ್ಸೇ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಟು ಏನು ಡೇ ಪೂರ್ತಿ ಎನರ್ಜಿನ ಮೇಂಟೈನ್ ಮಾಡೋಕ್ಕೆ. ಎವ್ರಿಥಿಂಗ್ ಅದು ಬಟ್ ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಸೊ ಹಿಂಗಾಗಿ ಎಷ್ಟು ದಿನದ ಪ್ರಾಸೆಸ್ ಅದು? 48 days to ನಿಯರ್ಲಿ 2 months. ಬಟ್ ಮಜಾ ಆಯ್ತು ಅದು ನೋಡೋಕ್ಕೂ. ಇನ್ನೊಂದು ಖುಷಿ ಆಕೈತೆ ಅಂದರೆ ಸಂಬಡಿ ಕಮ್ಮಿಂಗ್ ಆ್ಯಂಡ್ ಸೇಯಿಂಗ್, ಅದೇನದು ಹಂಗೆ ಮಾಡಿದ್ದೀರಾ ಅಂತ. ಸೊ ಅವಾಗ ಓಕೆ ಸಾಕು, ಸಾರ್ಥಕ ಆಯಿತು ಅಂತ. ಸೀರಿಯಸ್ಲಿ ಮುಗ್ದಿದ್ದ ದಿವಸ ಚೆನ್ನಾಗಿ ಎಲ್ಲಾನು ಆರ್ಡರ್ ಮಾಡಿದ ತಿನ್ನಕ್ಕೆ. ನನ್ನ ಫೇವ್ರೆಟ್ ಅವಲಕ್ಕಿ, ಹೌದಾ? ನೀವು ನಂಬಲ್ಲ, ನಾನು ಈಗ ಅದು ಕೆಂಪುಳಿ ಅಂತನೂ ಕರೀತಾರೆ. ಅದು ನಮ್ಮ ಡೈರೆಕ್ಟರ್ಗೆ ಚಲೋತ್ನೇ ಗೊತ್ತಿತ್ತು ಹೆಸರು. ಆ ಶಾರ್ಟ್ ಮುಗಿದುಗಳೇನೆ ನಾನು ರೆಡಿಮೇಡ್ ಅವಲಕ್ಕಿ ಇರ್ತೈತೆ ಗೊತ್ತಾ, ಅಂದರೆ ಜಸ್ಟ್ ಬಿಸಿನೀರು ಹಾಕಿದ್ರಪ್ಪ ಅಂದ್ರೆ ಕಲಸಿದ್ರೆ ಅಂದ್ರೆ ಸಾಕು, ಅವಲಕ್ಕಿ ಆಗ್ಬಿಡ್ತೈತೆ, ಅದು ಅರಳತ್ತದು ಅದು ಅಂಥದ್ದು 3 ಪ್ಯಾಕೆಟ್ ತೊಗೊಂಡೋಗಿದ್ದೆ ನಾನು. ತಿಂದುಗಳೇನೆ ಆ್ಯಕ್ಚುಲಿ ಲಿಟ್ರಲಿ ಬಸರಿ ಹಿಂಗ್ಸ್ ಥರ ಹೊಟ್ಟೆ ಹಿಂಗೆ ಊದ್ಕೊಂಡಿತ್ತು ನಂದು, ಹಂಗೆ ತಿಂದ್ಬಿಟ್ಟಿದ್ದೆ. ತಿಂದು ಸೀದಾ ಮಲ್ಕೊಂಬಿಟ್ಟೆ. ಇದರಲ್ಲಿ ಟಿ ಇತ್ತು, ಟಿಲಿ ಹೋಗಿದ್ದೆ ನಾವು. ಮಜಾನೇ ಮಜಾ. ಅಷ್ಟು ನನ್ನ ಲೈಫ್ ಒಳಗೆ ಭಾಳಷ್ಟು ಇಷ್ಟಪಟ್ಟು ಒಂದು ತುತ್ತುನು ಒಂದೊಂದು ಅಗ್ಲೂ ಇಷ್ಟಪಟ್ಟು ತಿಂದಿದ್ದು ಅವತ್ತೇ ಅನ್ಸುತ್ತೆ ಅವಲಕ್ಕಿನ. ಯಾಕಂದರೆ ಅಷ್ಟು ದಿವಸ ತಿಂದೇ ಇರಲಿಲ್ಲ ನಾನು. ಎಂಥ ಡಯಟ್ ಇದ್ರೂ ಅವಲಕ್ಕಿ ಮಿಸ್ ಮಾಡೋದಿಲ್ಲ. ಹಾಂ, ಅವಲಕ್ಕಿ ನನ್ನ ಫೇವ್ರೇಟ್. ನಮ್ಮ ಅವ್ರನ್ನು ಫಸ್ಟ್ ಮನೆಗೆ ಹೋದ್ಗಳೇನೆ ಫಸ್ಟ್ ಅವಲಕ್ಕಿನೇ ಮಾಡೋದು. ಇಲ್ಲಪ್ಪ ಅಂದರೆ ಸೂಸ್ಲಾ ಮಾಡ್ತಾರೆ ನಮ್ಮ ಕಡೆ, ಮಂಡಳ ತೋಸಿ ಒಗ್ಗರಣೆ ಹಾಕಿ ಕಡಲೆ ಪುಡಿ ಹಾಕಿ ಎಲ್ಲ ಅದು ಮಾಡ್ತಾರೆ. ಬಟ್ ಅವಲಕ್ಕಿ ಎನಿ ಟೈಮ್ ಅವಲಕ್ಕಿ. ಜನರಲಿ ನಿಮ್ಮ ಕಡೆ ಊಟನೇ ತುಂಬಾ ಹೆಲ್ದಿ, ರೊಟ್ಟಿ ಪಲ್ಯಗಳು ಎಲ್ಲ ತುಂಬಾ ನ್ಯೂಟ್ರಿಷಸ್, ಗಟ್ಟಿ ಫುಡ್. ಅದನ್ನು ಬಿಟ್ಟು ಅಷ್ಟು ಸಣ್ಣ ಆಗಿ, ಬಟ್ ಹಿಂತಿರುಗಿ ನೋಡಿದ್ರೆ ಇಟ್ಸ್ ಆಲ್ ವರ್ತ್ ಇಟ್. ಬಟ್ ಆ ಟೈಮ್ನ ಒಂದು ಸ್ಟ್ರಗಲ್ ಇದೆಯಲ್ಲ, ಅಂದ್ರೆ ಪಾತ್ರೆ, ಒಳ್ಳೆ ಪಾತ್ರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂಥ ಹಠ
ಅದು ಖುಷಿ ಕೊಡುತ್ತೆ ಆ್ಯಕ್ಚುಲಿ ಆ್ಯಕ್ಟರ್ಗೆ. ಅಂದರೆ ಇವಾಗ ವಾಪಸ್ ಹಿಂತಿರುಗಿ ನೋಡಿದ್ರೆ ಈ ಥರ ಎಕ್ಸ್ಟ್ರೀಮ್ ವೇಟ್ ಲಾಸ್, ವೇಟ್ ಗೇನ್ ಮತ್ತೆ ಇನ್ನೊಂದ್ಸಲ ಬಂದ್ರೆ ಮಾಡ್ತೀರಾ? ಆಬ್ವಿಯಸ್ಲಿ ಅದು ವಿ ಹ್ಯಾವ್ ಟು ಗೋ ಥ್ರೂ ಆ ಪ್ರಾಸೆಸ್ಗೆ ಹೋಗ್ಬೇಕು ನಾವು. ಬಟ್ ಅದಕ್ಕೆ ಈಗಾದರೆ ಟೈಮ್ ತೊಗೋತೀನಿ ಇನ್ನೂ ಜಾಸ್ತಿ. ಹಾಂ, ಅದು ಹೆಲ್ತ್ ಮೇಲೆ ಆ್ಯಕ್ಚುಲಿ ಎಫೆಕ್ಟ್ ಆಗಿಬಿಡುತ್ತೆ. ನೀವು ಪಟ್ಟಂತ ಹಂಗೆ ಹೋಗಿ ಪಟ್ಟಂತ ಹಿಂಗೆ ಬಂದು ಅದು ನಿಮಗೆ ಎಲಾಸ್ಟಿಸಿಟಿ ಇರ್ತೈತಲ್ಲ, ಅದು ಅದರ ದಾಟಿ ಹೋಗಕ್ಕೆ ಹೋಗಬಾರ್ದು. ಆಮೇಲೆ ನನಗೊಬ್ರು ಡಾಕ್ಟ್ರು ಹೇಳಿದ್ರು, ಅಂದರೆ ಐ ಥಿಂಕ್ 35ಗೆ ಆಮೇಲೆ ಆಫ್ಟರ್ 45 or 50 ಆ ಏಜ್ ಒಳಗೆ ಬೋನ್ ಹೆಲ್ತ್ ಚೇಂಜ್ ಆಕೈತಿ. ಮತ್ತು ಎಂಟೈರ್ ಬಾಡಿ ಒಂಥರ ಇಷ್ಟು ದಿವಸ ಹೆಂಗೆ ನೋಡ್ತಿತ್ತು ಫುಡ್ನ, ಹೆಂಗೆ ತೊಗೋತಿತ್ತು, ಅದಕ್ಕೆ ಹೆಂಗೆ ರಿಯಾಕ್ಟ್ ಆಗ್ತಿತ್ತು, ಹೆಂಗೆ ಪ್ರಾಸೆಸ್ ಆಗ್ತಿತ್ತು, ಎಲ್ಲನೂ ಚೇಂಜ್ ಆಗುತ್ತೆ ಅಂತ. ಹಾಂ, ಎವ್ರಿಥಿಂಗ್ ಅದೊಂಥರ ಸಿಸ್ಟಮ್ ಒಂದಿಷ್ಟು ಬದಲಾವಣೆಗೆ ಒಳಗೋಗ್ತೈತೆ ಅಂತ. ಸೊ ಅದನ್ನು ನೋಡ್ಕೊಂಡು ನಾವು ಮಾಡ್ಬೇಕು ಇವಾಗ. ವಿ ಹ್ಯಾವ್ ಟು ಗಿವ್ ಟೈಮ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ನಲ್ಲಿ ವಿತ್ ನೇತ್ರ. ಬನ್ನಿ ನಮ್ಮ ನೋಡಿದವರ ನಂತರ ಸಿನಿಮಾ ಬಗ್ಗೆ ಮಾತಾಡೋಣ. Stars Express with RJ Netra. ಅನ್ಎಡಿಟೆಡ್ RJ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.